ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದಂತ ನೂತನ ವಧುವರರಿವರಿಬ್ರು. ಪ್ರೀತಿ ಮಾಡಿದವರು ಒಂದಾಗೋದೇ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲಿ ಒಪ್ಪಿಸಿ ಮದುವೆ ಆಗಿದ್ದಾರೆ ಬೆಳಗ್ಗೆ. ಸಂಜೆ ಅನ್ನೋಷ್ಟರಲ್ಲಿ ಆ ಮನೆ ಸ್ಮಶಾನ ಆಗೋಗಿದೆ. ಏನಾಯ್ತಾಗಾದ್ರೆ ಅನ್ನೋದೇ ಈಗಿರುವಂತ ಕುತೂಹಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ದೇಶದಲ್ಲಿ ಪ್ರತಿನಿತ್ಯವೂ ಕೂಡ ಕ್ರೈಮ್ ಸ್ಟೋರಿಗಳನ್ನು ನಾವು ಗಮನಿಸ್ತಾನೆ ಇರ್ತೀವಿ. ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ಅಲ್ಲಿ ಯಾರೋ ಆತ್ಮಹತ್ಯೆಗೆ ಶರಣಾದರು, ಇದೇ ರೀತಿಯಾದಂಥ ಕಥೆಗಳನ್ನು ಗಮನಿಸ್ತಾನೆ ಇರ್ತೀವಿ. ಆದರೆ ಈಗ ನಾನು ಹೇಳೋಕೆ ಹೊರಟಿರೋ ಒಂದು ಸ್ಟೋರಿ ಇದೆಯಲ್ಲ, ರಿಯಲ್ ಸ್ಟೋರಿ, ಮತ್ತು ನಿಮ್ಮನ್ನು ನಿಜಕ್ಕೂ ಕೂಡ ಇದು ದಂಗು ಬಡಿಸ್ಬಿಡುತ್ತೆ, ಅಚ್ಚರಿಗೆ ತಳ್ಳುತ್ತೆ. ಬಿಕಾಸ್ ಒಂದೂರಲ್ಲಿ ಇಬ್ಬರು ಲವರ್ಸ್ ಇರ್ತಾರೆ. ಆ ಇಬ್ಬರು ಲವರ್ಸ್ದು ಮದುವೆ ಆಗುತ್ತೆ ಮಾರ್ನಿಂಗು. ಸಂಜೆ ಆದ ತಕ್ಷಣ ಅವರಿಬ್ಬರು ಒಂದೇ ರೂಮಲ್ಲಿ ಇರ್ತಾರೆ, ಹೊಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಆಶ್ಚರ್ಯ ಆಯಿತು ಅಲ್ವಾ? ಅದೇ ಸ್ಟೋರಿ ಇದು. ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಏನು ಕತೆ, ಯಾಕೆ ಈ ಇಬ್ಬರು ಪ್ರೇಮಿಗಳು ಈ ರೀತಿಯಾಗಿ ಮಾಡಿಕೊಂಡ್ರು ಅಂತ ಹೇಳಿ. ಸ್ನೇಹಿತರೆ, ಈ ವಧು ಮತ್ತು ವರ ಇಬ್ಬರೂ ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಇಬ್ಬರು ಕೋಲಾರದವರು, ಅಂದರೆ ಕೋಲಾರದ ಒಂದು ಅಕ್ಕಪಕ್ಕದ ಹಳ್ಳಿಯವರು. ಓಕೆ, ಆ ಹುಡುಗ ಇದ್ದಾನಲ್ಲ, ಆತ ಆಂಧ್ರದ ಮೂಲದವನು ಅನ್ನೋದು ಗೊತ್ತಾಗ್ತಾ ಇದೆ. ಸಂಬಂಧಿಕರು ಹುಡುಗ ಮತ್ತು ಹುಡುಗಿ ಇಬ್ಬರು ಕೂಡ ಬಹಳಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರಂತೆ. ಬಹಳಷ್ಟು ವರ್ಷಗಳಿಂದ ಪ್ರೀತಿ ಮಾಡಿಕೊಂಡಿದ್ರು. ಮನೆಯಲ್ಲಿ ಒಪ್ತಾ ಇರಲಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಂಥ ಮನೆಯವರನ್ನು ಭಾಳ ಒತ್ತಾಯ ಮಾಡಿ, ನಾವು ಭಾಳ ಚೆನ್ನಾಗಿರ್ತೀವಿ, ತುಂಬ ಚೆನ್ನಾಗಿರ್ತೀವಿ, ಮದುವೆ ಮಾಡಿಕೊಡಿ ಅಂತ ಹೇಳಿ ಹುಡುಗ ಗಂಟು ಬಿದ್ದಿದ್ದಂತೆ, ಹಿಂದೆ ಬಿದ್ದಿದ್ದಂತೆ. ಫೈನಲಿ ಮನೆಯವರು, ಎರಡೂ ಮನೆಯವರು ಒಪ್ಪಿದ್ದಾರೆ. ಇಬ್ಬರ ಮದುವೆಯೂ ಕೂಡ ನಿನ್ನೆ ಅಂದರೆ ಬುಧವಾರ ಆಗಿದೆ. ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದಂಥ ನೂತನ ವಧುವರರಿವರಿಬ್ಬರು ಸಂಜೆ ಪರಸ್ಪರ ಮಚ್ಚಿನಿಂದ ಹಲ್ಲೆ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಅನ್ಬಿಲೀವೇಬಲ್. ಪ್ರೀತಿ ಮಾಡಿದವರು ಒಂದಾಗೋದೇ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲಿ ಒಪ್ಪಿಸಿ ಮದುವೆ ಆಗಿದ್ದಾರೆ ಬೆಳಗ್ಗೆ. ಸಂಜೆ ಅನ್ನೋಷ್ಟರಲ್ಲಿ ಆ ಮನೆ ಸ್ಮಶಾನ ಆಗೋಗಿದೆ. ಏನಾಯ್ತಾಗಾದ್ರೆ ಅನ್ನೋದೇ ಈಗಿರುವಂಥ ಕುತೂಹಲ. ಮನೆಯವರಿಗೆ ಗೊತ್ತಾಗಿದೆ ಇವರಿಬ್ಬರು ಜಗಳ ಆಡ್ತಾ ಇದ್ದಾರೆ ಅಂತ ಹೇಳಿ ಅವರಿದ್ದಲ್ಲಿಗೇನೆ ಹೋಗಿ ರೂಮ್ ಬಾಗಿಲು ತೆಗೆದು ನೋಡಿದಾಗ ವಧು ಕೆಳಗಡೆ ಬಿದ್ದಿದ್ದಾಳೆ, ವರ ಅಲ್ಲೇ ಕೆಳಗಡೆ ಬಿದ್ದಿದ್ದಂತೆ. ಅಂದರೆ ಇಬ್ಬರಿಗೂ ಕೂಡ ಹೊಡೆತ ಬಿದ್ದಿದೆ ಮಚ್ಚಿನಿಂದ. ಅಂದರೆ ಪರಸ್ಪರ ಮಚ್ಚಿನಿಂದನೇ ಹೊಡೆದಾಡ್ಕೊಂಡಿದ್ದಾರೆ ಈ ಇಬ್ಬರು ಗಂಡ ಹೆಂಡತಿ. ಅದಾದ ನಂತರ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ರಂತೆ ಮನೆಯವರು. ಕೋಲಾರದ SNR ಜಿಲ್ಲಾಸ್ಪತ್ರೆ ಇದೆಯಲ್ಲ, ಕೋಲಾರ ಜಿಲ್ಲಾಸ್ಪತ್ರೆ, ಅಲ್ಲಿಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಆದರೆ ಇಬ್ಬರೂ ಕೂಡ ಬದುಕಿ ಉಳಿದಿಲ್ಲ. ಈಗ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಜೊತೆಗೆ ಅಲ್ಲಿ ಏನಾಯಿತು ಅಂತ ಎಕ್ಸಾಕ್ಟ್ಲಿ ಆ ಹುಡುಗನ ಅಂದರೆ ವರನ ಸಹೋದರಿ ಒಂದಿಷ್ಟು ವಿಚಾರಗಳನ್ನು ಹೇಳಿದಾಳೆ ನಮ್ಮ ಮುಂದೆ. ಘಟನೆ ಸಂಬಂಧ ವರನ ಸಹೋದರಿ ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೃತ ನವೀನ್ ಏನಿದಾನಲ್ಲ, ಆತನ ಸಹೋದರಿ ವಿಶಾಲಾಕ್ಷಿ ಮಾತನಾಡಿರೋದು. ಅವರು ಹೇಳೋ ಪ್ರಕಾರ ನಿನ್ನೆ ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗೆ 6 ಗಂಟೆಗೆ ಮದುವೆ ನಡೀತು, ಅವರ ಮನೆಯಲ್ಲೇ ಮದುವೆ ನಡೀತು. ನಾನು ಆ ಹುಡುಗಿ ಇಲ್ಲ ಅಂತ ಅಂದರೆ ಬದುಕೋದೇ ಇಲ್ಲ ಅಂತ ಹೇಳಿ ಈ ನವೀನ ಏನು ಮೃತಪಟ್ಟಿದ್ದಾನಲ್ಲ ಈಗ ನವೀನ ವರ, ಆತ ಹೇಳ್ತಾ ಇದ್ದಂತೆ. ಆಕೆ ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ ಹೇಳಿ. ಹಾಗಾಗಿನೇ ನಾವು ಅವಳ ಜೊತೆಗೇನೆ ಮದುವೆ ಮಾಡಿದ್ವಿ, ಕಾಲುಂಗುರ ಹಾಗೂ ತಾಳಿ ಬೊಟ್ಟು ನಾವೇ ಕೊಟ್ಟಿದ್ವಿ. ಇಬ್ಬರು ಸಂಜೆ 5 ಗಂಟೆಗೆ ಟೀ ಕುಡಿದು ಪಕ್ಕದ ಮನೆಗೆ ಹೋಗಿದ್ದಾರೆ. ಪಕ್ಕದ ಮನೆ ಬೇರೆ ಯಾರ್ದೋ ಅಲ್ಲ, ಅದು ಅವರಿಗೆ ಸಂಬಂಧಪಟ್ಟಂಥವರ ಮನೆ, ಅವರ ಸಂಬಂಧಿಕರ ಮನೆ ಅದು. ಆ ಮನೆಯ ರೂಮಿನ ಬಾಗಿಲು ಹಾಕ್ಕೊಂಡಿದ್ದಾರೆ ಇಬ್ಬರು. ದಿಢೀರನೆ ಹುಡುಗಿ ಕೂಗಿದ ಶಬ್ದ ಕೇಳಿಸ್ತು. ಹೋಗಿ ನೋಡಿದಾಗ ಇಬ್ಬರಿಗೂ ಗಾಯ ಆಗಿ ಕೆಳಗಡೆ ಬಿದ್ದಿದ್ರು. ಸಾವಿಗೆ ಏನು ಕಾರಣ ಅಂತ ನಮಗೂ ಗೊತ್ತಿಲ್ಲ ಅಂತ ಹೇಳಿ ಈಗ ಮೃತಪಟ್ಟಿದ್ದಾನಲ್ಲ ವರ ನವೀನ್, ಆತನ ಸಹೋದರಿ ವಿಶಾಲಾಕ್ಷಿ ಹೇಳಿಕೆಯನ್ನ ಕೊಟ್ಟಿರೋದು. ಅವರಿಬ್ರು ಇಷ್ಟಪಟ್ಟಿದ್ದಕ್ಕೆ ಸರ್ ನಾವು ಮದುವೆ ಮಾಡಿದ್ದ. ಏನೋ ಇಬ್ರು ಚೆನ್ನಾಗಿರ್ಲಿ, ಬದುಕಿ ಬಾಳ್ಲಿ ಅಂತ. ಇಷ್ಟಪಟ್ಟಿದ್ದು ನಿಮ್ಗೆ ಯಾಕೆ ಇಷ್ಟಪಡ್ಬೇಕು? ಇಷ್ಟೊಂದು ಇಷ್ಟಪಡೋದ? ಈ ಥರ ಮಾಡ್ತಾರಂತ ಗೊತ್ತಿಲ್ಲ ಸರ್.
ಇವಾಗ ಹುಡುಗಿ ಹೊಡೆದಿದ್ದಾರಲ್ಲ ಅನ್ಸ್ತದೆ. ಅದೇನೋ ಸರ್ ನಾವು ಬಾಗಿಲು ತಬ್ಕೊಂಡು ಹೊಲಕ್ಕೋದ ಇದಕ್ಕ ಇಬ್ರು ಬಿದ್ದೋಗಿದ್ರು ಸರ್. ಯಾರು ಹೋಗ್ಕೊಂಡ್ರಂತ ಹೇಳಕ್ಕಾಗ್ತಾ ಇಲ್ಲ ಸರ್. ಸಾವಿಗೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಇಬ್ಬರು ಒಬ್ಬರಿಗೊಬ್ಬರು ಭಾಳ ಇಷ್ಟಪಡ್ತಾ ಇದ್ರಂತೆ. ಆ ಹುಡುಗ ಮತ್ತು ಹುಡುಗಿ ಇಷ್ಟಪಟ್ಟು ಅಪ್ಪ ಅಮ್ಮನನ್ನು ಭಾಳ ಕಷ್ಟಪಟ್ಟು ಒಪ್ಪಿಸಿ ಮದುವೆಯಾಗಿದ್ದಾರೆ. ನೋಡಿ, ಈ ಕೊಲೆ ಆದಂಥ ಸಂದರ್ಭದಲ್ಲಿ ಅಥವಾ ಈ ಜಗಳ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಹುಡುಗಿಯ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ ಎಲ್ಲರೂ ಕೂಡ ಅಲ್ಲೇ ಇದ್ರಂತೆ. ಹುಡುಗನಿಗೆ ಈಗ 28 ವರ್ಷ ವಯಸ್ಸು, ಹುಡುಗಿಗೆ ಕೇವಲ 18ರಿಂದ 19 ವರ್ಷ ಮಾತ್ರ ವಯಸ್ಸು. ನವೀನ್ ರಾಜ್ ಪೇಟೆ ರಸ್ತೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡಿಕೊಂಡು ಇದ್ದ. ಅದಾದ ನಂತರ ಕೆಲಸ ಮಾಡಿಕೊಂಡೇ ಆ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದ. ಹುಡುಗಿ ಈಗ ದ್ವಿತೀಯ PUC ಓದ್ತಾ ಇದ್ಲಂತೆ. ಪರಸ್ಪರ ಪ್ರೀತಿಸಿ ಮದುವೆ ಬಳಿಕ ಈ ಒಂದು ದುರಂತ ಅಂತ್ಯ ಕಂಡಿರೋದು ನಾವು ಗಮನಿಸ್ತಾ ಇದ್ದೀವಿ. ಈ ಘಟನೆಯ ಹಿನ್ನೆಲೆಯನ್ನು ಸ್ವಲ್ಪ ನಾವು ಮೆಲುಕು ಹಾಕೋದಾದರೆ, ಬುಧವಾರ ಬೆಳಗ್ಗೆ ಏನಾಗುತ್ತೆ ಅಂತ ಅಂದರೆ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಶ್ರೀನಿವಾಸಲು ಮತ್ತು ಲಕ್ಷ್ಮಿ ಎಂಬುವವರ ಪುತ್ರಿ ಲಿಖಿತ ಶ್ರೀ 18 ವರ್ಷ ಆಕೆ ಇಲ್ಲಿ ಮೃತ ದುರ್ದೈವಿ. ಆಂಧ್ರ ಪ್ರದೇಶದ ಶಾಂತಿಪುರಂ ನಿವಾಸಿ ಮುನಿಯಪ್ಪರ ಪುತ್ರ ನವೀನ್ ಕುಮಾರ್ ತೀವ್ರವಾಗಿ ಹಲ್ಲೆಗೊಳಗಾದ ವ್ಯಕ್ತಿ, ಜೊತೆಗೆ ಆತನು ಕೂಡ ಮೃತಪಟ್ಟಿದ್ದಾನೆ. ಲಿಖಿತ ಶ್ರೀ ಮತ್ತು ನವೀನ್ ಕುಮಾರ್ ಇಬ್ಬರಿಗೂ ಕೂಡ ಚಂಬರಸನಹಳ್ಳಿಯಲ್ಲಿ, ಅಂದರೆ ಈ ವರ ಇದನಲ್ಲ ನವೀನ್ ಕುಮಾರ್, ಆತನ ಅಕ್ಕನ ಮನೆಯಲ್ಲಿ ಮದುವೆ ನಡೆದಿತ್ತು. ವಧುವಿನ ತಂದೆ, ತಾಯಿ ಹಾಗೂ ಕೆಲವು ಸಂಬಂಧಿಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಕುಟುಂಬ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದರು ಮದುವೆಯಲ್ಲಿ. ಅವರ ಸಮ್ಮುಖದಲ್ಲೇ ಮದುವೆ ನಡೆದಿತ್ತು. ನಂತರ ಅದೇ ಗ್ರಾಮದಲ್ಲಿರುವಂಥ ಅವರ ದೊಡ್ಡಪ್ಪನ ಮನೆಗೆ ಹುಡುಗ ಮತ್ತು ಹುಡುಗಿ ಇಬ್ಬರೂ ಕೂಡ ಒಟ್ಟಿಗೆ ಹೋಗಿ ರೂಮಿನ ಬಾಗಿಲನ್ನು ಹಾಕ್ಕೊಂಡು ಪರಸ್ಪರ ಮಚ್ಚಿನಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಪ್ರೇಮಿಗಳು ಮಚ್ಚಿನಿಂದ ಹೊಡೆದಾಡ್ಕೊಂಡಿದ್ದಾರೆ. ಅನ್ಬಿಲೀವೇಬಲ್. ಹೆಂಗೆ ಸಾಧ್ಯ ಇದು? ಅಂಥ ರೀಸನ್ ಏನಿತ್ತಪ್ಪ? ಅದು ಬೆಳಗ್ಗೆ 6 ಗಂಟೆಗೆ ಮದುವೆ ಆಗಿದೆ, ಸಂಜೆ ಅಂತ ಅಂದರೆ ಒಂದೇ ರೂಮ್ನಲ್ಲಿ ಇದ್ದಂಥ ಪ್ರೇಮಿಗಳು ಮಚ್ಚಿನಿಂದ ಹೊಡೆದಾಡ್ಕೊಂಡು ಸತ್ತು ಹೋಗಿದ್ದಾರೆ. ಕಾರಣ ಏನು ಅಂತ ಇದುವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಅವರಿಬ್ಬರಿಗೆ ಗೊತ್ತಿತ್ತು ಕಾರಣ ಏನು ಅಂತ ಹೇಳಿ. ಅವರ ಕುಟುಂಬಸ್ಥರನ್ನ ಕೇಳಿದರೆ ಅವ್ರು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡಿ, ಆ ತಕ್ಷಣವೇ ಕುಟುಂಬಸ್ಥರು ಅವರನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆಸ್ಪತ್ರೆಗೂ ಕೂಡ ಸಾಗಿಸಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ಬರೂ ಕೂಡ ಮೃತಪಟ್ಟಿದ್ದಾರೆ. ಕಾರಣ ಇದುವರೆಗೂ ತಿಳಿದಿಲ್ಲ. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ, ತನಿಖೆಯನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಕಾರಣ ಏನು, ಇವ್ರು ಯಾಕೆ ಈ ರೀತಿಯಾಗಿ ಹೊಡೆದಾಡಿ ಸತ್ರು ಅಂತ ಹೇಳಿ ನಂಬೋದಕ್ಕೆ ಸಾಧ್ಯ ಆಗುತ್ತಾ? ಇಬ್ಬರು ಪ್ರೇಮಿಗಳು ಅಷ್ಟು ವರ್ಷಗಳ ಕಾಲ ಪ್ರೀತಿ ಮಾಡಿ ಮನೆಯಲ್ಲಿ ಒಪ್ಪಲ್ಲ ಅಂದಾಗ ಒಪ್ಪಿಸಿ ಮದುವೆ ಆಗಿದ್ದಾರೆ, ಕಷ್ಟಪಟ್ಟು ಒಪ್ಪಿಸಿ ಮದುವೆ ಆಗಿದ್ದಾರೆ. ಮದುವೆ ಮಾಡಿಕೊಂಡ ನಂತರ ಸುಖವಾದ ಜೀವನ ಮಾಡಬಹುದಿತ್ತು, ಒಳ್ಳೆಯ ಅವಕಾಶ ಇತ್ತು, ಭಾಳ ಖುಷಿಯಾಗೇ ಮದುವೆ ಮಾಡಿಕೊಟ್ಟಿದ್ದಾರೆ ತಂದೆ ತಾಯಿಗಳು ಒಪ್ಪಿ. ಆದರೆ ಇವರು ಮದುವೆ ಆದ ಸಂಜೆ ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿನೇ ಪೊಲೀಸರು ಇದರ ಹಿಂದೆ ಏನಿದೆ, ಯಾವ ರೀತಿಯಾದಂಥ ಕಾರಣ ಇದೆ ಅಂತ ಹೇಳಿ ಹಿಂದೆ ಬಿದ್ದಿದ್ದಾರೆ. ನೋಡೋಣ, ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಅಸಲಿ ಸತ್ಯ ಅಂತೂ ಹೊರಬೀಳುತ್ತೆ. ಅದಾದ ನಂತರ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.